ನನಗೆ ಇದೆಲ್ಲ ಆದಮೇಲೆ ಹೆಸರುಗಳು ಮರು ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಪೇಮೆಂಟ್ಗಿಂತ ಮನೇಲಿ ಇರೋಕ್ಕಾಗೋದಿಲ್ಲ ರೀ. ಹೆಂಗೆ ರೀ ಬದುಕೋದು? ನಾನು ಮನೆಯಲ್ಲೇ ಒಬ್ಬರೇ, ಯೋಚನೆಗಳು ಜಾಸ್ತಿ, ಕೊರಗೋದು ಜಾಸ್ತಿ. ನಾನು ತುಂಬ ನಮ್ಮೂರಲ್ಲಿ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ಆವಾಗಲೇ ಅದ್ರಲ್ಲಿ ಇರ್ತಿದ್ರು. ಇವತ್ತು ತುಂಬ ಸಂಪಾದನೆ ಮಾಡ್ತಾ ಇದ್ದೆ. ನನಗೆ ಕಲೆಗಿಂತ ದೊಡ್ಡದು ನಂಗೆ ಯಾವುದಿಲ್ಲ. ಅಂಬರೀಷ್ ಅಣ್ಣ ಅವ್ರದ್ದು ಶೂಟಿಂಗ್ ಮಜಾವೇ ಬೇರೆ ಇತ್ತು. ಅವಾಗ ಹುಲಿ ಥರ ಅವ್ರದ್ದು ಗರ್ಜನೆ ಇತ್ತು. ಕರೆದು ಮಾತಾಡ್ಸೋದು, ಪ್ರೀತಿಸೋದು. ಕರೀತಾರೆ ಅಂಬರೀಷ್ ಅವ್ರು ಮನೆಗೆ ಹೋಗಿ ಊಟಕ್ಕೆ ಬಾಳ. ಶಿವಣ್ಣ ನನಗೆ ಎಷ್ಟು ಕ್ಲೋಸ್ ಅಂದ್ರೆ ಆವಾಗ ನಡ್ತಾ ಇದೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ. ಹೆಗಲ್ ಕೈ ಹಾಕಿ ಮಾತಾಡ್ಕೊಂಡು ಸಿಗರೇಟ್ ತಂದ್ಕೊಡು ಅರಿಶಿಗೆ, ಈ ತರ ಕ್ಲೋಸ್ ಆಗ್ಲಿಕ್ಕೆ. ಈಗ ಯಶ್ ಅವರು KGF ನನಗೆ ಫುಲ್ ಸಪೋರ್ಟ್. KGF ಏನೇ ಆದ್ರೂ ನಾನು ಇರ್ತೀನಿ. ಹೋದ್ ಸರಿ ಕಷ್ಟ ಬಂದಾಗೆಲ್ಲ ಬಂದಿದ್ದಾರೆ ಪಾಪ ಹೆಲ್ಪಿಗೆ. ಈಗ ಸುದೀಪ್ ಅವ್ರು ನನಗೆ ಎಷ್ಟು ಕ್ಲೋಸ್ ಇದ್ರು ಅಂದ್ರೆ, ಅವರು ಫಿಲ್ಮ್ ಬರೋ ಇಂಡಸ್ಟ್ರಿ ಬರೋ ಮೊದ್ಲಿಂದ ನನಗೆ ಪರಿಚಯ. ದುನಿಯಾ ವಿಜಯ್ ಅವರು ಕರೆದ್ರು. ಅವ್ರ ಪಾಪ ದುನಿಯಾ ವಿಜಯ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ಹರೀಶಿಗೆ ಹೆಲ್ಪ್ ಮಾಡಿ ಬಿಟ್ಕೊಡ್ಬೇಡಿ ಅಂತ. ಇಲ್ಲ ದರ್ಶನ್ ಅವ್ರ ಪಾಪ ಅವ್ರು ಇದು ಮೀಡಿಯಲ್ಲಿ ಬಂದು ನೋಡಿ ಬೈದು ಅವ್ರು ಅವತ್ತು ಬಂದು ಹೆಲ್ಪ್ ಮಾಡಿ, ಏನಕ್ಕೆ ಹಿಂಗೆ ಮಾಡ್ತೀರಾ ನಮ್ಮನ್ನು ಕೇಳಕ್ಕೆ. ಹೌದು, ಅವತ್ತು ಅವ್ರು ಮಾಡಿದ್ದಾರೆ. ಅವರನ್ನು ನನ್ನ ಜೀವನ ಪೂರ್ತಿ ಮರಿಬಾರ್ದು. ನೋವಾಗುತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ನನಗೆ. ಈ ಥರ ದಿನಾನು ಬಂದ್ಬಿಡ್ತಲ್ಲ ನಮ್ಮದು. ಈ ಥರ ಕಾಯಿಲೆ ಅವ್ರಿಗೊಂದು ಮಾನಸಿಕ ಕಾಯಿಲೆ. ಅವ್ರಿಗೆ ಇನ್ನು ಮುಂದೆ ದೇವ್ರು ಈ ಥರ ಸ್ಥಿತಿನೂ ತಂದಿಡ್ತಾನ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ.